ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಈಗ ಟೈಮ್ ಅಂದ್ಬಿಟ್ಟು ಮಾರ್ನಿಂಗ್ 7 o'clock ಆಗಿದೆ. ಸೊ ದ್ರಾಕ್ಷಿ ತೋಟದ ಹತ್ರ ಬಂದೆ. ಮೊನ್ನೆ ಅಂಟು ಕಟ್ಟಿ ಇದು ಲಾಸ್ಟ್ ಆಲ್ಮೋಸ್ಟ್ 2 months ಬ್ಯಾಕ್ ವೀಡಿಯೋಸ್ ಮಾಡಿದೆ. ಸೊ ಅಂಟು ಕಟ್ಟಿದೆ ಅಂತ. ಸೊ ನೋಡಿ ಎಲ್ಲ ಅಂಟು ಕಟ್ಟಿರೋದು ಯಾವ ಲೆವೆಲ್ಗೆ ಹೋಗಿದೆ ಅಂತ. ಸೊ ಎಲ್ಲ ಅರ್ಧ ಚಪ್ರಕ್ಕೆ ಹೋಗಿದೆ. ನಾವೇನು ಮಾಡ್ತಿದ್ವಿ ಅಂದರೆ ಡೈರೆಕ್ಟಾಗಿ ಇಲ್ಲಿಗೆ ಹಬ್ಬಿಸ್ಬೋದು. ಸೊ ಬಟ್ ನಾವೇನು ಮಾಡ್ತೀವಿ ಅಂದರೆ ಹಾಲ್ಟ್ ಮಾಡ್ತಿದ್ದೀವಿ ಸೆಂಟ್ರಲ್ಲಿ. ಸ್ಟೆಮ್ಮು ದಪ್ಪ ಬಂದರೆ ನಮಗೆ ಗಿಡ ಚೆನ್ನಾಗಿ ತಡೆಯುತ್ತೆ. ಸೊ ಅದಕ್ಕೋಸ್ಕರ ಸೆಂಟ್ರಿಗೆ ಒಂದು ಆಲ್ಟ್ ಮಾಡಿ ಮತ್ತೆ ಹಬ್ಬಿಸ್ಕೊತಾ ಇದ್ದೀವಿ. ನೋಡಿ ಯಾವ ಥರ ಇದೆ ಅಂತ. ಸೊ ಮತ್ತು ಇನ್ನೊಂದು ತೋಟ ಬಂದ್ಬಿಟ್ಟು ಈಗ ಕಲರ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತು ಬಲೆ ಎಲ್ಲ ಹಾಕ್ಸ್ಬೇಕಿತ್ತು. ಸೊ ಬಲೆ ಎಲ್ಲ ನೆನೆ ಹಾಕಿದ್ದಾರೆ ಬಂದು. ನೋಡಿ ಬಲೆ ಹಾಕಿದ್ದೀವಿ. ನೋಡಿ ಯಾವ ಥರ ಇದೆ ದ್ರಾಕ್ಷಿ ಅಂತ. ಸೊ ನೋಡಿ ಕಲರ್ ಸ್ಟಾರ್ಟ್ ಆಗಿದೆ. ಮನೆಯೇ ವಿಡಿಯೋ ಮಾಡಬೇಕಿತ್ತು. ಸೊ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಮಾಡ್ತಾಯಿದ್ದೀನಿ. ನೋಡಿ ಕಲರ್ ಸ್ಟಾರ್ಟ್ ಆಗಿದೆ. ಸೊ ಕ್ವಾಲಿಟಿ ಪರವಾಗಿಲ್ಲ ಈ ಸರಿ. ಸೈಜಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ. ಎಲ್ಲ ಕಡೆಯೂ ಕಲರ್ ಒಂದೊಂದ್ಗೂ ಸ್ಟಾರ್ಟ್ ಆಗಿದೆ. ಸೊ ಆಲ್ಮೋಸ್ಟ್ ಇನ್ನು ಒನ್ ಮಂತ್ 1.5 month ಅಷ್ಟೊತ್ತಿಗೆ ಹಾರ್ವೆಸ್ಟ್, 1 monthಗೆ ಹಾರ್ವೆಸ್ಟಿಗೆ ಬಂದುಬಿಡುತ್ತೆ ಆಲ್ಮೋಸ್ಟು. ಈಗ ಆಲ್ಮೋಸ್ಟು 5.5 months ಕಂಪ್ಲೀಟ್ ಆಗುತ್ತೆ. ಇನ್ನೊಂದು 3-4 days ಹೋದರೆ ನೋಡಿ ಯಾವ ಥರ ಕಲರ್ ಆಗಿದೆ. ಮೋಟ್ರ್ ಮತ್ತು ಪ್ರಾಬ್ಲಮ್ ಆಗಿತ್ತು. ಮೋಟ್ರ್ ಸ್ವಲ್ಪ ಎಳ್ದಿದ್ವಿ. ಸೊ ನೋಡಿ ಟೀಲರ್ ಎಲ್ಲ ಇಲ್ಲೇ ಇದೆ. ಸೊ ಮೋಟ್ರ್ ಎಳೆಯೋದಕ್ಕೆ ನಾವು ಈ ಥರ ಮಾಡಿಸ್ಕೊಂಡಿದ್ದೀವಿ. ವೀಲು ಈ ಥರ ವೀಲ್ ಮಾಡಿಸ್ಕೊಂಡಿದ್ದೀವಿ. ಸೊ ಇದ್ರ ಮೇಲೆ ಪೈಪ್ ಹಾಕ್ಬಿಟ್ಟು ಆ ಟಿಲ್ಲರಿಗೆ ಕಟ್ಟಿದರೆ ಮತ್ತು ಹಿಂದೆ ಹೋಗ್ತಾಯಿದ್ರೆ ಎಳ್ಕೊಂಬತ್ತಾ ಇರುತ್ತೆ. ಸೊ ಅದನ್ನು ಆರಾಮಾಗಿ ಎಳ್ಕೊಬೋದು. ಮತ್ತು ಜಾಸ್ತಿ ಜನ ಇದ್ದರೆ ನಮ್ಮಪ್ಪ ಅವ್ರಿಗೆ ಸ್ವಲ್ಪ ಕೈ ಏಟಾಗಿದೆ. ಸೊ ಇಲ್ಲಾಂದರೆ ಕೈಯಲ್ಲೇ ಎಳ್ಕೊತಿದ್ವಿ. ನಾವು ಚಿಕ್ಕಪ್ಪ ಎಳಿತಿದ್ರೆ ನಮ್ಮಪ್ಪ ಅವ್ರು ಇದು ಕಟ್ ಮಾಡ್ಕೊಡ್ತಿದ್ರು ಆರಾಮಾಗಿ. ದಾರ ಎಲ್ಲ ತೆಗಿತಾಯಿದ್ರು. ಸೊ ನೋಡಿ ಇಲ್ಲಿ ದಾರ ಕಟ್ಟಿದ್ದೀವಲ್ಲ. ಸೊ 10 ಅಡಿಗೂ ಒಂದೊಂದು ದಾರ ಕಟ್ಟಿರ್ತೀವಿ ಈ ಥರದ್ದು ಕೇಬಲ್ ಜೊತೆಗೆ. ಸೊ ಆ ಥರ ಮಾಡ್ಕೋತಾಯಿದ್ರು. ಸೊ ಯಾರು ಇರಲಿಲ್ವಲ್ಲ, ಅದೇ ಮೂವರು ಇರಲಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿದ್ವಿ ಅಂದರೆ ಟಿಲ್ಲರ್ ತೊಗೊಬಂದ್ವಿ. ಸೊ ಅದೇ ವರ್ಕೆಲ್ಲ ಮಾಡುತ್ತೆ. ಸೊ ಕೇಬಲ್ ನಮ್ಮ ಅಂಕಲ್ ತೊಗೊತಿದ್ರು, ನಾನು ಟಿಲ್ಲರ್ ಓಡಿಸ್ತಿದ್ದೆ. ಸೊ ಈ ಕೆಲಸ ಮಾಡ್ಕೊಂಡ್ವಿ. ಮತ್ತು ಮೋಟ್ರ್ ಬೇರೆ ಸಿಗಾಕೊಂಡು ಅಂದರೆ ಮಣ್ಣಲ್ಲಿ ಸಿಗಾಕೊಂಡಿತ್ತು. ಏನು ಮಾಡಿದ್ರು ಬರ್ತಿರಲಿಲ್ಲ. ಸೊ ಅವಾಗ ಏನು ಮಾಡಿದ್ವಿ ಅಂದರೆ ಒಂದು ಪೈಪ್ ಇದೆ. ಸೊ ಅದನ್ನ ನೆನ್ನೆ ಕೊಟ್ಬಿಟ್ವಿ. ಸೊ ಆ ಪೈಪ್ ಒಂದಿದ್ರೂ ಸಾಕು. ನೀರಿಟ್ಬಿಟ್ಟು ನೋಡಿ ಇನ್ನೊಂದು ಅಲ್ಲಿ ಇದಿದೆ ಪೈಪ್ ಇಲ್ಲಿದೆ, ಕಾಣಿಸಿದ್ಯಾ? ಈ ಪೈಪ್ನ ನಾರ್ಮಲ್ ಬೋರಿಗೆ ಕನೆಕ್ಟ್ ಮಾಡಿ ಸೊ ಆ ಕಡೆ ಪೈಪ್ ಹಾಕ್ಬಿಟ್ಟು ಒಳಗಡೆಗೆ ಬಿಟ್ಟಿದ್ವಿ ನೀರು. ಒಳಗಡೆಗೆ ನೀರು ಬಿಟ್ವಿ. ಒಳಗಡೆ ನೀರು ಬಿಟ್ಟಾಗ ಸಣ್ಣಕ್ಕಿರುತ್ತೆ ಪೈಪು. ಸೊ ಅದು ಹೋಗಿ ಮೋಟ್ರ್ ಪಕ್ಕ ಇರೋ ಮಣ್ಣನ್ನೆಲ್ಲ ಎಬ್ಬಿಸ್ಬಿಡುತ್ತೆ. ಸೊ ಆವಾಗ ಕ್ಲೀನಾಗಿ ಮೋಟ್ರು ಆಚೆ ಬರುತ್ತೆ. ಲಾಸ್ಟ್ 2-3 yearsಯಿಂದನೂ ಸೇಮ್ ಅದೇ ಥರನೇ ಮಾಡ್ತಿರೋದು. ಈ ವೆರೈಟಿ ಆಯಿತು. ಸೊ ಇದು ಬಂದುಬಿಟ್ಟು ಸೀಡ್ಲೆಸ್ ವೆರೈಟಿ. ಸೊ ಶರದ್ ಅಂತ. ನೋಡಿ ಇದು ತಿನ್ನಿಂಗ್ ಆಗಿಲ್ಲ. ಅದಕ್ಕೆ ನೋಡಿ ಎಷ್ಟು ಸಣ್ಣ ಇದೆ ಕಾಳು. ನೋಡಿ ತಿನ್ನಿಂಗ್ ಆಗಿರೋ ಅಂಥದ್ದು ಹೆಂಗಿದೆ ಸೈಜು ಕಾಳೆಲ್ಲ. ಮತ್ತು ಇನ್ನೂ ನಮ್ಮದು ಇನ್ನೊಂದು ವೆರೈಟಿ ಇದೆ. ಅದು ಬಂದುಬಿಟ್ಟು ರೆಡ್ ಲೋಬು. ಮತ್ತು ಇನ್ನೊಂದು ಶರದ್ ವೆರೈಟಿನೇ ಇದೆ. ಬಟ್ ಅದಿದು 20 days ಲೇಟ್ ಇದಕ್ಕಿಂತೂ. ಸೊ ಈ ತೋಟ ಇದೆಯಲ್ಲ, ಈ ಪ್ಲಾಟಿಗಿಂತೂ ಕಲರ್ ಆಗ್ತಿರೋ ಪ್ಲಾಟಿಗಿಂತೂ 20 days ಲೇಟ್ ಆಗುತ್ತೆ. ಮೇಯ್ನ್ ಬಲೆ ಹಾಕ್ಸಿದ್ದೇನಕ್ಕೆ ಅಂತಂದರೆ ಪಕ್ಷಿಗಳು ಜಾಸ್ತಿ ಬರುತ್ತೆ. ಈಗ ಮೈಗ್ರೇಟ್ ಆಗುತ್ತೆ ಎಲ್ಲ ನಮ್ಮ ಕಡೆಗೆ ಸೀಸನ್ಗೆ. ಸೊ ನಮ್ಮ ಕಡೆ ಎಲ್ಲ ದ್ರಾಕ್ಷಿ ಬಂದಾಗ ಎಲ್ಲ ಈ ಸರಿ ಸ್ವಲ್ಪ ಜಾಸ್ತಿನೇ ಆಗಿದ್ದಾವೆ ಪಕ್ಷಿಗಳು, ಮೈಗ್ರೇಟ್ ಆಗಿದ್ದಾವೆ. ಸೊ ಲಾಸ್ಟ್ ಇಯರ್ ಅಷ್ಟೊಂದು ಇರಲಿಲ್ಲ, ಆರಾಮಾಗಿತ್ತು. ಸೊ ಮೇಂಟೈನ್ ಮಾಡ್ಕೊಂಡ್ವಿ. ಲಾಸ್ಟ್ ಇಯರ್ ಏನು ಬಲೆ ಹಾಕ್ಸಿರ್ಲಿಲ್ಲ, ಒಂದು ತೋಟಕ್ಕೆ ಹಾಕ್ಸಿದ್ವಿ ಅಷ್ಟೇ. ಸೊ ಸೀಡ್ಲೆಸ್ ತೋಟಕ್ಕೆ ಹಾಕಿದ್ವಿ. ಸೊ ರೆಡ್ ಲೋಬ್ ತೋಟಕ್ಕೆ ಹಾಕಿರಲಿಲ್ಲ. ರೆಡ್ ಲೋಬ್ ಬಂದುಬಿಟ್ಟು 1 ton 700 kg ಇತ್ತಷ್ಟೇ. ಸೊ ಅದಕ್ಕೇನು ಹಾಕ್ಸೋಕ್ಕೆ ಹೋಗಿರಲಿಲ್ಲ. ಸೊ ಈ ವರ್ಷ ಮಾತ್ರ ಹಾಕ್ಸಿದ್ದೀವಿ. ಸೊ ಈ ವರ್ಷ ಎಲ್ಲದಕ್ಕೂ ಹಾಕ್ಸ್ಬಿಟ್ಟಿದ್ದೀವಿ ಒಂದೇ ಸರಿ. ಇನ್ನು ಅದಕ್ಕರ್ಧ ಏನು ಹಾಕ್ಸೋದು ಅಂತಂದ್ಬಿಟ್ಟು. ಸೊ ಇವೆರಡು ಪ್ಲಾಟ್ ಬಂದುಬಿಟ್ಟು ಇದಿದೆ, ಜಾಯಿಂಟ್ ಇದೆ. ಸೊ ಅದಕ್ಕೋಸ್ಕರ ಇದಕ್ಕೂ ಇನ್ನೇನು ಕಲರ್ ಆಗುತ್ತೆ. ಇನ್ನು 20 days ಕಲರ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದಕ್ಕೂ ಹಾಕ್ಬಿಟ್ಟಿದ್ದೀವಿ. ತೋರಿಸ್ತೀನಿ ಮನೆ ನೋಡಿ. ನಟ್ಟು ಸಣ್ಣ ಕಣ್ಣೆ ಹಾಕ್ಸಿದ್ದೀವಿ ಈ ಸರಿ. ಈ ಚಿಕ್ಕ ಪಕ್ಷಿಗಳೆಲ್ಲ ನುಗ್ಗಿಬಿಡುತ್ತೆ ಬೇಗ ಇದರಲ್ಲಿ. ಅದು ಸ್ವಲ್ಪ ದೊಡ್ಕೊಂಡು ಬರುತ್ತೆ. ಅದು ಚಿಕ್ಕ ಪಕ್ಷಿಗಳೆಲ್ಲ ಒಳಗೋಗ್ಬಿಡುತ್ತೆ. ಎಲ್ಲ ಕ್ಲೀನಾಗಿ ರಸ ಎಳೆದ್ಬಿಟ್ಟು
ಹಣ್ಣಲ್ಲಿ ತೂತಿಗೆ ಬಿಟ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ಇದು ಬಂದ್ಬಿಟ್ಟು 20 ಡೇಸ್ ಲೇಟು ಮೇಲೆಗಡೆ ಪ್ಲಾಟಿಗಿಂತ. ಇದು ನೋಡಿ ಹಂಗಿದೆ ಅಂತ ಸೈಜಸ್ಸು. ಸೊ ಇದು ಪರವಾಗಿಲ್ಲ, ಸೈಜೆಲ್ಲ ಇಂಪ್ರೂವ್ಮೆಂಟ್ ಇದೆ. ಇನ್ನೂ ಸೈಜ್ ಬರಬೇಕು. ಸೊ ಇವತ್ತು ಒಂದು MKB ಕೊಡಬೇಕಾಗತ್ತೆ, 050 to 34, ಒಂದು 6 kg ಕೊಡಬೇಕು ಗಿಡಕ್ಕೆ, ಒಂದು 10 ಗ್ರಾಮ್ ಲೆಕ್ಕದಲ್ಲಿ ವಾಟರ್ ಸಾಲಿಬಲು. ನೋಡಿ ಎಲ್ಲ ಇದು ಹೊಸ ಗಿಡ, ಫಸ್ಟ್ ಕ್ರಾಪ್ ಇದು, ಪರವಾಗಿಲ್ಲ ಚೆನ್ನಾಗಿ ಬಂದಿದೆ. ನೋಡಿ ಯಾವ ಥರ ಇದೆ ಅಂತ. ಗೊನೆಗಳೆಲ್ಲ ಚೆನ್ನಾಗಿದೆ, ಕ್ವಾಲಿಟಿ ಸರಿ, ಜಿ ಎಲ್ಲ ಚೆನ್ನಾಗಿ ತೊಗೊಂಡಿದೆ, ಮತ್ತು ಪಾಯಿಂಟ್ ಎಲ್ಲ ಬಂದಿದೆ. ಮೈನಾಗಿ ಕ್ವಾಲಿಟಿನೇ ಕೇಳೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಕ್ವಾಲಿಟಿ ಮಾಡಬೇಕು ಅಂತ ಸ್ವಲ್ಪ ಸ್ಪೇಸು ಎಕ್ಸ್ಟ್ರಾ ಹೋಗಿದ್ದೀವಿ. ಸೊ ಇದು ಬಂದ್ಬಿಟ್ಟು ರೆಡ್ ಲವ್ ವೆರೈಟಿ. ನೋಡಿ ಕಾಣಿಸ್ತಿದೆಯಾ, ಇದು ಸೀಡ್ ವೆರೈಟಿ. ಅದು ಎಲ್ಲ ಇದು ಮತ್ತು ಮೇಲೆಗಡೆದು ಸೀಡ್ಲೆಸ್ ವೆರೈಟಿ, ಇದು ಸೀಡ್ ವೆರೈಟಿ. ಸೊ ಇದು ಗೊನೆ ಲೆಂತ್ ಜಾಸ್ತಿ ಬರುತ್ತೆ, ನೋಡಿ ಯಾವ ಥರ ಇದೆ ಅಂತ. ಸೊ ಇದು ಗೊನೆ ಏನಿಲ್ಲ ಅಂತಂದ್ರೂ ಮಿನಿಮಮ್ಮು 1.5 kg 2 kgs ಬರುತ್ತೆ ಒಂದೊಂದು ಗೊನೆ. ಇದು ಇನ್ನೇನು ಕಲರ್ ಸ್ಟಾರ್ಟ್ ಆಗುತ್ತೆ, ಸದ್ಯಕ್ಕೆ ಎಲ್ಲೂ ಕಾಣಿಲ್ಲ ಇನ್ನೂ. 4-5 ಡೇಸಲ್ಲಿ ಇದು ಕಲರ್ ಸ್ಟಾರ್ಟ್ ಆಗಿಬಿಡುತ್ತೆ. ಇದು ಇನ್ನೂ ಕ್ವಾಲಿಟಿ ಇದು ಬರಬೇಕಿತ್ತು, ಕ್ರಾಪ್ ಇನ್ನೂ ಬರಬೇಕಿತ್ತು. ಈಗ ಸದ್ಯಕ್ಕೆ 20 kgs ಬರಬೇಕಿತ್ತು ಗಿಡಕ್ಕೆ, ಆವ್ರೇಜಾಗಿ 9 kgs ಬರ್ತಾಯಿದೆ ಅಷ್ಟೇ. ಸೊ ಫಸ್ಟ್ ಕ್ರಾಪಲ್ಲಿ ಇರಲಿಲ್ಲ ಜಾಸ್ತಿ, ನಾನು ಹೇಳಿದ್ನಲ್ಲ 700 kgಯಿಂದ 1000 kgವರೆಗೂ ಬಂದಿತ್ತಷ್ಟೇ. ಸೊ ಈ ಸರಿ ನಮ್ಮ ಎಕ್ಸ್ಪೆಕ್ಟೇಷನ್ ಬಂದುಬಿಟ್ಟು ಒಂದು ಗಿಡಕ್ಕೆ 3 ಟನ್ ಬರ್ಬೋದು ಅಂದ್ಕೊಂಡಿದ್ದೀವಿ 350 ಪ್ಲ್ಯಾಂಟ್ಸ್ಗೆ ಅಷ್ಟೇ, ಬೇರೆ ಜಾಸ್ತಿ ಏನು ಬರೋಲ್ಲ. ನೋಡಿ ಇಲ್ಲಿ ಈ ಏರಿಯಲ್ಲಿ ಬಂದುಬಿಟ್ಟಿದ್ರೆ ಸೊ ಆರಾಮಾಗಿ ಒಂದು 6-7 ಟನ್ ಆಗ್ತಿತ್ತು. ನೋಡಿ ಇಲ್ಲೆಲ್ಲ ಗೊನೆನೇ ಇಲ್ಲ. ಸೊ ಈ ಥರ ಒಂದೊಂದು ಗಿಡ ಬಂದಿದೆ, ಒಂದೊಂದು ಗಿಡ ಬಂದಿಲ್ಲ. ಸೊ ಇದು ಪ್ರಾಬ್ಲಮ್ ಆಗಿದೆ. ಒಂದು ಗೊನೆ ನೋಡಿ ಲೆಂತ್ ಎಷ್ಟಿದೆ ಅಂತ ಕಾಣಿಸ್ತಿದೆಯಾ, ಫುಲ್ಲು 1 ಅಡಿ 1.5 ಅಡಿ ಬರುತ್ತೆ ಒಂದೊಂದು ಗೊನೆ, ಅಷ್ಟು ದೊಡ್ಡದಾಗಿದೆ. ಸೊ ಇದಕ್ಕೂ ಅಷ್ಟೇ, ಇನ್ಮೇಲೆ SOP ಸ್ವಲ್ಪ ಓಡಿಸ್ಬೇಕಾಗುತ್ತೆ 0050. ಜಾಸ್ತಿ ಇನ್ನೇನು ಬೇರೆ ಏನು ಬೇಕಾಗಲ್ಲ, ಯಾಕೆಂದರೆ ಇನ್ನೊಂದು ಕಲರ್ ಸ್ಟಾರ್ಟ್ ಆಗುತ್ತೆ. ಸೊ ಕಲರ್ ಮೇಲೆ ಸ್ವಲ್ಪ ಸೈಜ್ ಬರಬೇಕಾದ್ರೆ ಪೊಟ್ಯಾಷಿಯಮ್ ಮೇನ್ ಇಂಪಾರ್ಟೆಂಟು, ಕಲರ್ಗೂ ಅಷ್ಟೇ ಸೈಜ್ಗೂ ಅಷ್ಟೇ. ಸೊ ಪಾಸ್ಪರಸ್ ಎಲ್ಲ ಆಲ್ರೆಡಿ ಇದರಲ್ಲಿ ಕೊಟ್ಟಿದ್ದೀವಿ, ಹಿಂಡಿ ಕೊಟ್ಟಿದ್ದೀವಿ, ಮತ್ತು 10-20 6-26 10-26 ಕೊಟ್ಟಿದ್ದೀವಿ ಮೊನ್ನೆ. ಕಳೆಕಾಯಿ ಹಿಂಡಿ ಮತ್ತು 10-26 ಎರಡು ಕೊಟ್ಟಿರೋದು. ಸೊ ಕಳೆಕಾಯಿ ಹಿಂಡಿ 10-26ಗೆ ಆಲ್ಮೋಸ್ಟು 61,000 ಬಿಲ್ ಆಗಿತ್ತು, 3 ತೋಟಕ್ಕೂ ಸೇರಿ. ಬರೀ ಇದ್ರದ್ದೇ ಹಿಂಡಿ ಮತ್ತು ಬೇಸಾಯಿಗಳದ್ದು. ನೋಡಿ ಕಾಣಿಸ್ತಿದೆಯಾ, ಈ ಥರ ಏನಾದರೂ ಒತ್ತಕ್ಕೆ ಬಂದುಬಿಟ್ಟಿದ್ದಾರೆ ನೋಡಿಸ್ತೀನಿ ಬನ್ನಿಲ್ಲಿ ಒಂದು ಗಿಡ ಹೆಂಗಿದೆ ಅಂತ. ಇದು ಪ್ರಾಪರ್ ಕ್ರಾಪ್ ಅಂದರೆ ಒಂದು ಗಿಡಕ್ಕೆ ಕಾಣಿಸ್ತಿದೆಯಾ, ನೋಡಿ ಇಲ್ಲಿ ಕೆಳಗಡೆ ಕುತ್ಕೊಂಡು ನೋಡಿಸ್ತೀನಿ. ನೋಡಿ ಇಲ್ಲಿ ಇದು ಒಂದೇ ಸೆಕೆಂಡ್ರಿ ಕಾಣಿಸ್ತಿದೆಯಾ, ವೈ ಶೇಪ್ ಹೋಗಿದೆ ನೋಡಿ, ಇಲ್ಲೊಂದು ಇದು ಒಂದು ಸೆಕೆಂಡ್ರಿ ಅಂತಾರೆ, ಇದು ಫುಲ್ ಸೆಕೆಂಡ್ರಿ, ಇದು ಒಂದು ಫುಲ್ ಸೆಕೆಂಡ್ರಿ ಇರುತ್ತೆ. ಈ ಸೆಕೆಂಡ್ರಿ ಸೇರಿ ಎಷ್ಟು ಗೊನೆ ಬಂದಿದೆ ಅಂದರೆ 1 2 3 4 5 6 7 8 9 10 ಒಂದು 20 ಗೊನೆ ಇಟ್ಕೊಳ್ಳಿ, ಒಂದೊಂದು kg ಒಂದೊಂದು ಗೊನೆ ಇಟ್ಕೊಳ್ಳಿ ಸಾಕು. ಏನಿಲ್ಲ ಅಂದರೂ 1.5 kg ಮೇಲೆ ಬರುತ್ತೆ ಇವಾಗ ಗೊನೆ ಒಂದೊಂದಿರೋದು. ಸೊ ಆ ಲೆಕ್ಕಕ್ಕೆ ಈ ಥರ ಕ್ರಾಪ್ ಬಂತಂದರೆ ಟಾಪ್ ಕ್ವಾಲಿಟಿ ಕ್ರಾಪು ಅಂತ ಅರ್ಥ. ಸೊ ಇದು ದ್ರಾಕ್ಷಿ ತೋಟದ ವಿಡಿಯೋ. ಸೊ ತೋರಿಸ್ಬೇಕು ಅನಿಸ್ತು ಯಾವ ಥರ ಇದೆ ದ್ರಾಕ್ಷಿ. ಲಾಸ್ಟ್ 22 ಮಂತ್ಸಿಂದ ವೀಡಿಯೋಸ್ ಮಾಡಿರಲಿಲ್ಲ, ಸೊ ಅದಕ್ಕೆ ಇವತ್ತು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡಿದೆ. ಸೊ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ವೀಡಿಯೋ ಇಷ್ಟ ಆಗಿದ್ರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ದಾಳಂಬ್ರಿ ತೋಟದ್ದು ಸ್ಪ್ರೇ ಅಪ್ಡೇಟು ಮತ್ತು ವಾಟರ್ ಸಾಲಿಬಲ್ ಏನು ಕೊಡಬೇಕು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.